ರೀ ಊಟ ಆತಾ? ಊಟ ನೋಡಿ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಮೊನ್ನೆ ಯಾರೇನು ಕಮೆಂಟ್ ಮಾಡಿದ್ರಮ್ಮ? ಇದು ಮೊನ್ನೆ ಅದು ನೀ ನನಗೆ ಊಟ ಮಾಡಿಸೋದೊಂದು ರೀಲ್ಸ್ ಮಾಡಿ. ತಡಿ ನೋಡ್ರಿ ಫ್ರೆಂಡ್ಸ, ಸಾರಿ ರೀ, ಅವ್ರ ಪರ್ಮಿಷನ್ ಕೇಳಿಲ್ಲ ಅವು. ಆದ್ರೆ ಅವ್ರ ಕಮೆಂಟ್ ನೋಡಿ ನಮಗೆ ತುಂಬ ಬೇಜಾರಾಯಿತು. ಅದಕ್ಕಂದಲೇ ಅವ್ರ ಪರ್ಮಿಷನ್ ಕೇಳಾರ್ದ ಅವ್ರ ಹೆಸರು ತೊಗೊಂಡು ಅವ್ರ ಕಮೆಂಟಿನ ಬಗ್ಗೆ ಇವತ್ತು ವೀಡಿಯೋದಾಗ ಹೇಳಕತ್ತೀವಿ ರೀ. ಕ್ಷಮಿಸ್ರಿ, ಏನಾರು ತಪ್ಪಿದ್ರೆ ಕ್ಷಮಿಸ್ರಿ. ನೀವು ಕಮೆಂಟ್ ಮಾಡಿದ್ರು ನೀವು ಕ್ಷಮಿಸ್ರಿ ನಮ್ಮನ್ನು. ಮೊನ್ನೆ ಅದು ನನಗೆ ಊಟ ಮಾಡಿಸೋ ಒಂದು ರೀಲ್ಸ್ ಮಾಡಿ ನೋಡಪ್ಪ. ಅದಕ್ಕೆ ಅವರು ಭಾಳ ಬೇಜಾರಾಗಂಥದ್ದು ಕಮೆಂಟ್ ಹಾಕ್ಯಾರ. ಅದು ಏನಂದ್ರೆ, ನನಗೆ ತಂದೆ ಜೊತೆ ಊಟ ಮಾಡೋ ಅದೃಷ್ಟ ಇಲ್ಲಂತ ಕಮೆಂಟ್ ಹಾಕ್ಯಾರ. ಅದನ್ನು ನಮ್ಮ ಅಪ್ಪಾಜಿಗೆ ನಮ್ಮ ಮಮ್ಮಿಗೆ ಓದಿ ಹೇಳಿದ್ದೆ ರೀ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಬೇಜಾರು ಮಾಡ್ಕೊಂಡ್ರು ಅವರಿಗೆ. ಹೇಳಪ್ಪ ಅವ್ರ ಹೆಸರು ಏನು ಮತ್ತೆ ಹೇಳಮ್ಮ ಕರೆಕ್ಟಾಗಿ. ಅವ್ರ ಹೆಸರು ಶಶಿಕಲಾ ಅಂತ ಕಮೆಂಟ್ ಹಾಕಿದ್ರ ಅಪ್ಪ ಅವ್ರ. ಅವರ ನೋಡಿ, ಶಶಿಕಲಾ ಅಂತ ಅವ್ರ ಹೆಸರು. ನೀವು ನಮ್ಗೆ ಅಕ್ಕ ಇದ್ದಾಗ್ರಿ, ಹಂಗೇನೆ ತಿಳ್ಕೊಬೇಡ್ರಿ. ನಾವು ಒಳ್ಳೆಯವ್ರಿಗೆ ರಿಪ್ಲೈ ಮಾಡೀವಿ. ಏನು ಬೇಜಾರು ಮಾಡ್ಕೊಬೇಡ್ರಿ ಅಂತ ಮಾಡೀವಿ. ಸೌಮ್ಯ ನನಗೆ ಓದಿ ಹೇಳಿದ್ಲ ರೀ, ನನಗಂತೂ ಕಣ್ಣಾಗ ನೀರ ಬಂದ್ಬಿಟ್ಟು. ಯಾಕಂತಂದ್ರೆ ತಂದೆ ತಾಯಿ ಇರ್ಲಾರ್ದ ಕಷ್ಟ ಏನಂತ ನನಗೆ ಗೊತ್ತೈತಿ. ಅಣ್ಣ ತಮ್ಮರದು, ತಂದೆ ತಾಯಿದು ಈ ಥರ ಯಾರ ಕಮೆಂಟ್ ಆಗಲಿ ಎದುರಿಗೆ, ನನ್ನ ಎದುರಿಗೆ ಯಾರ ಮಾತಾಡಿದ್ರೆ ಕಣ್ಣಾಗ ನೀರ ಬಂದ್ಬಿಡ್ತಾವೆ. ಅದ್ರಾಗ ಆ ಕಮೆಂಟ್ ನೋಡಿ, ಕಮೆಂಟ್ ಸೌಮ್ಯ ಓದಿ ಹೇಳಿದಂತರು ಒಂಥರ ಸಂಕಟದಾಗ ಆಗ್ಬಿಡ್ತು ನನಗಂತರು. ನಾವು ಕಮೆಂಟ್ ಮಾಡಿದ್ದೆ, ರಿಪ್ಲೈ ಮಾಡಿದ್ದೆ, ನೀವು ನಮಗೆ ಒಂದು ಮಗಳಿದ್ದಾಗ ಅಂತಂದು. ನಾನು ಅಷ್ಟು ಓದಿ ಹೇಳಿದ್ನ್ಯಾ ನಾನು ಸೌಮ್ಯಾಗ. ಮತ್ತು ನನಗೆ ಓದಕ್ಕೆ ಬರೋಕೆ ಬರಂಗಿಲ್ಲಲ್ಲ ಸೌಮ್ಯ. ಮತ್ತು ನಾನು ಹೆಂಗೆ ಹೇಳಿ ನಂಗೆ ರಿಪ್ಲೈ ಮಾಡಿದ್ಲು. ಮತ್ತೆ ಒಳ್ಳೆ ಅವ್ರು ಥ್ಯಾಂಕ್ ಯು ಅಪ್ಪ ಅಂತ ನೋಡ್ರಿ. ಹಂಗೆಲ್ಲ ಏನೂ ತಪ್ಪು ತಿಳ್ಕೊಬೇಡ್ರಿ. ಇಲ್ಲ ಅಂತ ನಾವು ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ. ನಾನು ತಾಯಿ ಇದ್ದಂಗೆ, ನಮ್ಮ ಯಜಮಾನ್ರು ತಂದಿದ್ದಂಗೆ ನನಗೆ ಈಗಲೂ ಕಣ್ಣಾಗ ನೀರು ಬರ್ತಾವೆ. ನನ್ನ 3 ಮಕ್ಕಳ ಜೊತೆಗೆ ನೀನು ಒಬ್ಬೇಕು ನನ್ನ ಮಗಳವ. 3 ಜನ ಮಕ್ಕಳು ಅದ್ರಮ್ಮ, ಅವ್ರ ಜೊತೆಗೆ ನೀನು ಹೋಗ್ಬೇಕು ಮಗಳಿದ್ದಂಗೆ. ನಮ್ಗೆ ಹಂಗೇನು ಬೇಜಾರು ಮಾಡ್ಕೋಬೇಡ. ಯಾವ ಊರ ಹೆಸರಿಲ್ಲ, ಹೆಸರು ಅಷ್ಟ ಐತಿ. ಕಷ್ಟ ಆಗುತ್ತೆ. ಅಲ್ಲ ರೀ, ಈ ಥರ ಕಮೆಂಟ್ ಮಾಡ್ತಾರಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ನಮ್ಗೆ. ತಂದೆಗೆ ತಾಯಿಗೆ ನಮ್ಮನ್ನು ಹೋಲಿಸಿ ಕಮೆಂಟ್ ಮಾಡ್ತಾರಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ರೀ ಫ್ರೆಂಡ್ಸ. ಅವರು ನಿಮ್ಮನ್ನ ತಂದೆ ತಾಯಿ ಸ್ಥಾನದಾಗ ಇಟ್ಟಾರಂದ್ರೆ ಅವ್ರು ಎಷ್ಟು ಹಚ್ಕೊಂಡಾರ ಅದ್ರಾಗ ಗೊತ್ತಾಗತ್ತೆ ನಮ್ಗೆ. ತಂದೆ ತಾಯಿ ಅಂದ್ರೆ ಏನು ದೇವ್ರವ್ರು ಆ ಸ್ಥಾನದಾಗ ನಿಮ್ನ ಇಟ್ಟಾರಂದ್ರೆ ಅದ್ರಾಗ ಗೊತ್ತಾಗತ್ತೆ. ನೀವು ಯಾವಾಗಲೂ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ ನಮ್ಗೆ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ. ಆದ್ರೆ ಭಾಳ ಖುಷಿ ಆಗತ್ತೆ ರೀ ನಮಗೆ ನಿಮಗೆ ಕಮೆಂಟ್ ನೋಡಿ. ನಮ್ಮ ಸೌಮ್ಯ ನನಗಂತೂ ಕಣ್ಣ ನೀರು ಈಗಲೂ ನೆನ್ಸಂದ್ರೆ ಕಣ್ಣ ನೀರು ಬರ್ತಾವ ನನಗೆ. ನೀವು ಈ ವಿಡಿಯೋ ನೋಡಕ್ತಿದ್ರ ನಿಮ್ಮ ಪರ್ಮಿಷನ್ ಇಲ್ಲಾರ್ದ ಮಾತಾಡೀವ್ರಿ. ಹಂಗೇನಾದ್ರು ಇದ್ರೆ ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ವಿಡಿಯೋದಾಗ ಆಂಟಿ ನೀವು ನಮ್ಮ ಪರ್ಮಿಷನ್ ಇರ್ಲಾರ್ದ ವಿಡಿಯೋದಾಗ ಯಾಕೆ ಅಂದಿರಿ ಅಂತ ಏನಾರ ಅದಿದ್ರೆ ಹೇಳ್ರಿ. ವಿಡಿಯೋದಾಗ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಹಂಗೆ ಎಲ್ಲರೂ ವಿಡಿಯೋ ನೋಡ್ರಿ. ಒಂದು ತಮ್ಮನರಾಗಿ, ಅಣ್ಣರಾಗಿ, ಅಕ್ಕ ತಂಗಿಯರಾಗಿ ನಮಗೆಲ್ಲ ವಿಡಿಯೋ ನೋಡಕತ್ರಿ
ಮಕ್ಕಳಾಗಿ ವಿಡಿಯೋ ನೋಡಕತ್ತೀರಿ, ಸಪೋರ್ಟ್ ಮಾಡಾಕತ್ತೀರಿ. ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಹಳ ಜನ ಮಾಡ್ತಾರ, ನೀವು ನಮ್ಮ ಅಪ್ಪ ಇದ್ದಾಗ ಅಮ್ಮ ಇದ್ದಾಗ ಅಂತ ಅಂದ್ರೆ ಈ ತರ ಯಾರು ಮಾಡಿ ಈ ಥರ ಯಾರೋ ಮಾಡಿದ್ದೆ ಹಾಗೆ ಇಲ್ಲ, ನಮ್ಮ ಅದೃಷ್ಟ ಇಲ್ಲ. ಇದಂತ್ರು ಕಳ್ಳು ಕ್ಯೂಸಿದೆ ಹಂಗಾಗ್ಬಿಡ್ತು ನನಗಂತ್ರ, ಹೌದಿಲ್ರಿ? ಹಾಂ, ಬಡತನ ಐತಿ ಕರೆ ರೀ ಫ್ರೆಂಡ್ಸ್. ಆದ್ರೆ ಪ್ರೀತಿಗೇನು ಕೊರತೆ ಇಲ್ಲ. ಪ್ರೀತಿಗೇನು ನಮ್ಮ ಮನ್ಯಾಗ ಕೊರತೆ ಇಲ್ರಿ. ನೀವು ಬಡತನ ಶಶಿಕಲಾ ಎಲ್ಲರಿಗೂ ಇರುತ್ತೆ, ಬಡತನ ಯಾರಿಗಿರಲಿಲ್ಲ. ಬಡತನ ಇರೋದ ಬೆಸ್ಟ್. ರೊಕ್ಕ ರೂಪಾಯಿ ಬಡತನ. ಆದ್ರೆ ಕೆಲವೊಬ್ರು ನೋಡೋರು ಈ ಇದ್ದರಿಗೆ ಮರ್ಯಾದೆ ಕೊಡ್ತಾರ, ನಮ್ಮಂತಾರ ಬಡವ್ರಿಗೆ ಮರ್ಯಾದೆ ಕೊಡಂಗಿಲ್ಲ. ಇವ್ರೇನಪ್ಪ ಎಲ್ಲರೂ ಮಿಡಲ್ ಕ್ಲಾಸ್, ಎಲ್ಲರೂ ಹಂಗೆ ಇರೋದಿಲ್ಲ. ಏನು ಸಮ ಮಿಡಲ್ ಕ್ಲಾಸ್. ಅವರೆಲ್ಲ ಅದಕ್ಕೆ ನಮಗೆ ಯಾರು ಮರ್ಯಾದೆ ಕೊಡಂಗಿಲ್ಲ. ಬ್ಯಾಡ್ರಿ ಹೋಗ್ಲಿ, ದೇವ್ರೊಬ್ಬ ನಮ್ಮ ಜೊತೆಗೆ ಅದನಲ್ಲ ಸಾಕು. ಸಾಯಿಬಾಬಾ ನಮ್ಮ ಜೊತೆಗೆ ಅದ. ಫ್ಯಾಮಿಲಿ ಐತಿ ಅಷ್ಟೇ ಸಾಕು. ಯೂಟ್ಯೂಬ್ ಫ್ಯಾಮ್ಲಿ, ಸಾಯಿಬಾಬಾನ ಆಶೀರ್ವಾದಲಿದ್ದ ಯೂಟ್ಯೂಬ್ ಫ್ಯಾಮ್ಲಿ ಸಿಕ್ಕೈತಿ. ನೀವೆಲ್ಲರೂ ನಮಗೆ ಸಿಕ್ಕಿರಿ. ಇವ್ರು ಮಾಡೋ ಕಮೆಂಟ್ ನೋಡಿದ್ರೆ ನಾವು ಅದ್ರಾಗ ನಮ್ಗೆ ಛಲ ಬರ್ತೀನಿ, ನಾವು ಅದ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ನನಗೆ. ಕಮೆಂಟ್ ಆ ಥರ ಹಾಕ್ತಾರ. ಇನ್ನೊಬ್ರು ನಮ್ಮ ತಮ್ಮರು ಕಮೆಂಟ್ ಮಾಡ್ತಾರ್ರಿ. ಅವ್ರ ಹೆಸರು ಆದಷ್ಟು ಜಲ್ದಿ ಹೇಳ್ತೀವಿ ನಿಮ್ಗೆ. ಅವ್ರಂತರೂ ಎಷ್ಟು ಚಂದ ಕಮೆಂಟ್ ಮಾಡ್ತಾರೆ. ಇದಿಲ್ಲಮ್ಮ ಯವ್ವರಿ, ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ರೀ. ಅವರು ನಮ್ಮ ಸ್ವಂತ ತಮ್ಮನಕಿನ್ನ ಹೆಚ್ಚಾಗಿ ಅದಾರ್ರಿ. ಅವ್ರ ಹೆಸರು ಆದಷ್ಟು ಜಲ್ದಿ ಹೇಳ್ತೀವಿ ನಿಮ್ಗೆ. ಯಾಕಂತಂದ್ರೆ ಈಗ ಅವರು ಪರ್ಮಿಷನ್ ನಾವು ತೊಗೊಂಡಿಲ್ರಿ ವಿಡಿಯೋದಾಗ ಹೇಳಕ್ಕೆ. ಈಗ ಇವ್ರೊಬ್ರು ತೊಗೊಂಡ್ಕ ನಮ್ಗೆ ಏನು ಅನ್ಕಂತಾರೆ ಏನು ಅನ್ನಂಗಾಗೈತಿ. ಆದ್ರೆ ಅವ್ರ ಹೆಸರಿನ ಕೇಳಿಲ್ರಿ, ನಾವು ಪರ್ಮಿಷನ್ ತೊಗೊಂಡಿಲ್ಲ. ಅವರು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ವಿಡಿಯೋಕ್ಕೂ ಕಮೆಂಟ್ ಮಾಡ್ತಾರೆ, ಈ ಥರ ಅಂತ ನಮಗೆಲ್ಲ ಹೇಳ್ತಾರೆ. ಅವ್ರ ಕಮೆಂಟ್ ನೋಡಿ ಭಾಳ ಖುಷಿ ಆಗತ್ತೆ ನಮಗೆ. ನಮ್ಮ ಸ್ವಂತ ತಮ್ಮನಕಿನ್ನ ಹೆಚ್ಚಾಗಿದ್ದಾರೆ ರೀ ಅವರು. ನೀವೆಲ್ಲರ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಎಲ್ಲರೂ ನಮಗೆ ಸಿಕ್ಕಿರಲ್ಲ. ನಮ್ಮದು ಪುಣ್ಯ ಐತಿ, ಅದೃಷ್ಟ ಐತಿ. ಇರತನ ಚೆಂದಾಗಿ ಫ್ರೆಂಡ್ಸ್ ಎಲ್ಲರೂ ನಕ್ಕಂತ ಆಡ್ಕೊಂತ ಚೆಂದಾಗಿದ್ದು ಹೋಗ್ಬಿಡನ್ರಿ. ಒಬ್ಬರಿಗೆ ದ್ವೇಷ ಮಾಡಿ ಒಬ್ರಿಗೆ ಕೆಟ್ಟದ್ದು ಮಾಡಿ ಇದ್ರೆ ನಾವು ಸಾಹಸದೆ. ಇರತನ 4 ಮಂದಿ ಕೂಡ ನಾವು ಮುಂಜಾನೆ ಇರ್ತೀವಿ, ಈ ಮಕ್ಕಂದರ್ ನಾಳೆ ಮುಂಜಾನೆ ಮ್ಯಾಕ್ ಎದ್ದೇಳ್ತೀವಿ ಎಲ್ಲ ದೇವ್ರಿಗೆ ಗೊತ್ತದ. ಆದ್ರೆ ನಾವು ಇವತ್ತು ಚಂತನ ಏನು ಒಳ್ಳೇದು ಮಾಡಿದ್ವಿ ಏನು ಕೆಟ್ಟದ್ದು ಮಾಡಿದ್ವಿ ಅನ್ನೋದಷ್ಟ ಇಲ್ಲಿ ಗೊತ್ತಿರ್ತದೆ. ಕೈ ಬಿಟ್ಟು ಬಿಡ್ಬೇಕು. ಕೆಟ್ಟದ್ದು ಮಾಡಬಾರ್ದು, ಇನ್ನೊಬ್ರ ಮನ್ಸಿಗೆ ನೋವು ಮಾಡಬಾರ್ದು, ಅವ್ರಿಗೆ ಕಣ್ಣೀರು ಹಾಕಿಸ್ಬಾರ್ದು. ಹಂಗೆ ನಮಗೆ ಯಾರು ಒಳ್ಳೇದು ಮಾಡ್ಯಾರ ಮರಿಬಾರ್ದ್ರಿ ಫ್ರೆಂಡ್ಸ್. ನಾನಂತರೂ ಎಷ್ಟು ಖುಷಿ ಆಗ್ತದ. ಪ್ರತಿಯೊಂದು ದಿನ ಅದಕ್ಕಿಂತ ದಿನ ನನಗೆ ತಲೆಯಾಗಿತ್ತದ ವಿಡಿಯೋ ಮಾಡ್ಬೇಕು, ವಿಡಿಯೋದಾಗ ಹೇಳ್ಬೇಕಂತಂದು. ಆದ್ರೆ ಇವತ್ತು ಧೈರ್ಯ ಮಾಡಿ ಪರ್ಮಿಷನ್ ಇರ್ಲಾರ್ದ ವಿಡಿಯೋ ಮಾಡಿಬಿಟ್ವಿ, ಹೌದಿಲ್ರಿ? ನಿಮಗೇನಾರ ಬೇಜಾರಾಗಿದ್ರೆ ನಮಗೆ ಹೇಳ್ರಿ ಶಶಿಕಲಾ ಅಕ್ಕ. ದಯವಿಟ್ಟು ಈ ವಿಡಿಯೋದಾಗ ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗೆಲ್ಲ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಸಿಗೋಣ ಮುಂದೆ ಬ್ಲಾಗ್. ಬಾಯ್ ಬಾಯ್.